ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಕಿಯೋನಿಕ್ಸ್ನ ಇ-ಕಾಮರ್ಸ್ ಪೋರ್ಟಲ್ ಅನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಈ ವೇಳೆ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. In Karnataka, that journey began with a vision to ಬಳಿಕ ಡಿಕೆ ಶಿವಕುಮಾರ್, ನೂತನ ಪೋರ್ಟಲ್ ಕಿಯೋನಿಕ್ಸ್ಗೆ ಹೊಸ ರೂಪ ನೀಡಲಾಗಿದ್ದು, ಈ ಪೋರ್ಟಲ್ ತಂತ್ರಜ್ಞಾನ ಪ್ರಗತಿಯ ಸೂಚಕವಾಗಿದ್ದು ಅನುಕೂಲಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. A new professional touch has been given, so I think whoever comes and visit this office, I think I am confident that they will use it properly. ಶರತ್ ಬಚ್ಚೇಗೌಡ, ಕಿಯೋನಿಕ್ಸ್ ಪೋರ್ಟಲ್ ಮುಖಾಂತರ ಮತ್ತೊಂದು ಮಹತ್ವದ ಬದಲಾವಣೆ ತರಲಾಗಿದೆ. ಸಂಸ್ಥೆಯ ಕಾರ್ಯಚಟುವಟಿಕೆಗೆ ವೇಗ ನೀಡಲು ಬದಲಾವಣೆ ತರಲಾಗಿದೆ. ಪ್ರತಿಯೊಂದು ವಿಷಯ ಹಾಗೂ ದತ್ತಾಂಶಗಳನ್ನು ಒಂದೆಡೆ ಸಂಗ್ರಹಿಸುವ ಪ್ರಯತ್ನ ಪೋರ್ಟಲ್ ಮುಖಾಂತರ ಸಾಧ್ಯವಾಗಿದೆ ಎಂದು ಹೇಳಿದರು. ಮುಖಾಂತರವಾಗಿ ಎಲ್ಲ ಡಿಜಿಟಲ್ ಆಸೆಟ್ಗಳಿಗೂ ಕೂಡ ಒಂದು ಟ್ಯಾಗ್ ನ ಕೊಟ್ಟು ಅವೆಲ್ಲಲ್ಲಿವೆ, ಯಾವ ಹಂತದಲ್ಲಿವೆ ಅಂತೇಳಿ ಅದರ ಬಗ್ಗೆ ಕೂಡ ನಾವು ಮಾಹಿತಿನ ಸರ್ಕಾರಕ್ಕೋಸ್ಕರ ಕಾಯ್ದಿಟ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀವಿ. ಬಳಿಕ ಸುದ್ದಿಗಾರರೊಂದಿಗೆ ಡಿಕೆ ಶಿವಕುಮಾರ್, ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ಧರಿಸಿದ್ದಕ್ಕೆ ವಿದ್ಯಾರ್ಥಿಗೆ ಅವಕಾಶ ನಿರಾಕರಣೆ ಮಾಡಿದ ವಿಷಯಕ್ಕೆ ಪ್ರತಿಕ್ರಿಯಿಸಿ, ಇಂತಹ ನಡವಳಿಕೆ ತಪ್ಪಾಗಿದ್ದು ಪೊಲೀಸ್ ಇಲಾಖೆಯ ನೇಮಕಾತಿ ಹೊರತಾಗಿ ಸಿಇಟಿ ಪರೀಕ್ಷೆಯಲ್ಲಿ ಅಂತಹ ಯಾವುದೇ ನಿಯಮಗಳಿಲ್ಲ. ಪ್ರತಿಯೊಬ್ಬರ ಸಂಪ್ರದಾಯ, ನಂಬಿಕೆಯನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಕೆಲವರು ಮೂಗು ಚುಚ್ಚಿರ್ತಾರೆ, ಕಿವಿಗೆ ಓಲೆ ಹಾಕಿರ್ತಾರೆ, ಕೆಲವರು ಉಡ್ದಾರ ಕಟ್ಕೊಂಡಿರ್ತಾರೆ, ಕೆಲವರು ಜನವಾರ ಹಾಕೊಂಡಿರ್ತಾರೆ, ಉಪನಯಗಳಾಗಿರ್ತದೆ, ಮಾಂಗಲ್ಯ ಸರ ಇರ್ತದೆ. ಇವೆಲ್ಲ ಕೂಡ ಮುಟ್ಟಬಾರ್ದು. ಇವೆಲ್ಲ ಇದು ನಮ್ಮ ಸರ್ಕಾರ ಯಾವುದಕ್ಕೂ ಇದಕ್ಕೆ ಅವಕಾಶ ಕೊಡುವುದಿಲ್ಲ. ಪ್ರಿಯಾಂಕ್ ಖರ್ಗೆ, ಜಾತಿ ಗಣತಿ ವರದಿಗೆ ಸಂಬಂಧಿಸಿದಂತೆ ಸಚಿವ ಸಂಪುಟ ಸಭೆ ನಡೆಸಲಾಗಿದ್ದು, ಮುಖ್ಯಮಂತ್ರಿಗಳು ಎಲ್ಲ ಸಚಿವರ ಅಭಿಪ್ರಾಯ ಆಲಿಸಿದ್ದಾರೆ. ತಮ್ಮ ಸಮುದಾಯದ ಜೊತೆಗೆ ಚರ್ಚಿಸಿ ಮೌಖಿಕ ಅಥವಾ ಲಿಖಿತ ರೂಪದಲ್ಲಿ ವರದಿ ಕುರಿತಂತೆ ಅಂತಿಮ ನಿರ್ಣಯ ತಿಳಿಸಲು ಸಮಯಾವಕಾಶ ನೀಡಲಾಗಿದೆ. ವರದಿಯಲ್ಲಿ ಯಾವುದೇ ಲೋಪವಿದ್ದರೆ ವಿರೋಧ ಪಕ್ಷಗಳು ಅದನ್ನು ಸ್ಪಷ್ಟಪಡಿಸಲಿ, ಅದನ್ನು ಬಿಟ್ಟು ಅಪಪ್ರಚಾರ ಮಾಡುವುದು ಸಲ್ಲದು ಎಂದು ಹೇಳಿದರು. ಮುಖ್ಯಸ್ಥರಿಗೆ ಮಾತಾಡಿ ಏನೇನು ಅಭಿಪ್ರಾಯ ಇದೆ ಲಿಖಿತ ಮೂಲಕ ಕೂಡ ಕೇಳಿದ್ದಾರೆ. ಯಾಕೆ ಇಷ್ಟ ಹತ್ರದಲ್ಲಿದ್ದಾರೆ? ಎಲ್ಲನೂ ಕೂಡ ಸರ್ಕಾರದಲ್ಲೇ ಹಂತದಲ್ಲೇ ಇದೆ ಅಲ್ಲ. ಏನಾದರೂ ಲೋಪ ಇದ್ರೆ ಹೇಳಿ, ಪರಿಶೀಲನೆ ಮಾಡೋಣ.